ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಇವತ್ತಿನ ಒಂದು ವಿಡಿಯೋ ಏನಪ್ಪ ಅಂತ ಹೇಳಿದ್ರೆ, ಹೇರ್ಗೂ ಮತ್ತು ಸ್ಕಿನ್ಗೂ ಮತ್ತು ನಮ್ಮ ವೆಯ್ಟ್ ಲಾಸ್ಗೂ, ಓಕೆನಾ? ಮೂರದಕ್ಕೂ ಒಂದೇ ಒಂದು ಐಟಮ್ ಯೂಸ್ ಮಾಡಿದರೆ ಸಾಕು, ನೀವು ಸಿಕ್ಕಾಪಟ್ಟೆ ಮೂರಲ್ಲೂ ಸಿಕ್ಕಾಪಟ್ಟೆ ಒಳ್ಳೆ ರಿಸಲ್ಟ್ ನೋಡ್ತೀರಾ ಅಂತ ಹೇಳ್ಬೋದು, ಓಕೆನಾ? ಅದನ್ನು ಏನು ಯೂಸ್ ಮಾಡಿ ನಾನು ಇಷ್ಟೊಂದು ಬ್ರೈಟಾಗಿ ಕಾಣ್ತಾ ಇದ್ದೀನಿ. ಹೋಗ್ತಾ ಹೋಗ್ತಾ ನನ್ನ ಒಂದು ರೆಗ್ಯುಲರ್ ಆಗಿ ವ್ಯೂವರ್ಸ್ ಆಗಿದೆ, ನಿಮಗೂ ಸಹ ಗೊತ್ತಾಗುತ್ತೆ. ನನ್ನ ಒಂದು ಸ್ಕಿನ್ ಬ್ರೈಟ್ನೆಸ್ ಆಗಿದೆ, ನನ್ನ ಹೇರು ಮುಂಚೆಕ್ಕಿಂತ ಗ್ರೋತ್ ಆಗಿದೆ, ಓಕೆನಾ? ನನ್ನ ವೆಯ್ಟ್ ಲಾಸು ಸಹ ಆಗ್ತಾ ಇದೆ, ಓಕೆನಾ? ಅದನ್ನು ತೋರಿಸ್ಬಿಡ್ತೀನಿ, ನನ್ನ ಹೇರ್ ಎಷ್ಟಿದೆ, ನಾನು ವೆಯ್ಟ್ ಲಾಸ್ ಎಷ್ಟಾಗಿದ್ದೀನಿ ಅಂತ. ನನ್ನ ಸ್ಕಿನ್ ನಿಮ್ಗೆ ಈಗಲೇ ಗೊತ್ತಾಗಿರೋ ಹಾಗೆ ಇಲ್ಲೂ ಸಹ ಸಿಕ್ಕಾಪಟ್ಟೆ ಬ್ಲ್ಯಾಕ್ ಇತ್ತು, ಇಲ್ಲೂ ಸಹ ತುಂಬ ಕಮ್ಮಿ ಆಗಿದೆ, ನೋಡ್ಬೋದು. ಇಲ್ಲೆಲ್ಲ ಫುಲ್ಲು ಬ್ಲ್ಯಾಕ್ ಇತ್ತು, ಓಕೆನಾ? ನನ್ನ ಒಂದು ಪ್ರೆಗ್ನೆನ್ಸಿ, ನನ್ನ ಬಾಣತನ ಮತ್ತು ನನ್ನ ಪ್ರೆಗ್ನೆನ್ಸಿಲಿ ಬಂದಿರೋದು ಇನ್ನೂ ಸ್ವಲ್ಪ ಇದೆ. ಈಗ ಸ್ಕಿನ್ ಕೇರ್ ಮಾಡ್ತಾ ಇರೋದ್ರಿಂದ ಅಥವಾ ನಾನು ಇದನ್ನು ಸೇವಿಸ್ತಾ ಇರೋದ್ರಿಂದ ಸಿಕ್ಕಾಪಟ್ಟೆ ಚೆನ್ನಾಗಾಗಿದೆ, ಚೆನ್ನಾಗಿ ಒಳ್ಳೆ ರಿಸಲ್ಟ್ ಇದೆ, ಓಕೆನಾ? ನೋಡ್ಬೋದು. ಓಕೆ, ನನ್ನ ಹೇರಿಗೆ ಬಂದರೆ ಈಗ ತಾನೇ ನಾನು ಸ್ನಾನ ಮಾಡಿ ಪೂಜೆ ಮುಗಿಸಿ ಬಂದಿದ್ದೀನಿ. ನನ್ನ ಹೇರು ಸಹ ತೋರಿಸ್ತೀನಿ. ನನ್ನ ಒಂದು ಹೇರಿಗೆ ಯಾವುದೇ ಒಂದು ಸಿರಮ್ ಆಗಿರ್ಬೋದು, ಕಂಡೀಷ್ನರ್ ಆಗಿರ್ಬೋದು, ಯಾವುದೂ ಹಾಕೋದಿಲ್ಲ ನಾನು, ಓಕೆನಾ? ನನ್ನ ಒಂದು ಹೇರ್ ನೋಡ್ಬೋದು ಎಷ್ಟು ಉದ್ದ ಇದೆ ಅಂತ. ನೋಡಬಹುದು ನೋಡಿ, ಕಾಣ್ತಿದೆಯಾ? ನೋಡ್ಬೋದು ನನ್ನ ಒಂದು ಹೇರ್ ಎಲ್ಲಿವರೆಗೂ ಇದೆ ಅಂದರೆ ಇಲ್ಲಿವರೆಗೂ ಇದೆ. ಈಗ ಸ್ವಲ್ಪ ಕಮ್ಮಿ ಆಗಿದೆ ನೋಡಿ, ಇಲ್ಲಿವರೆಗೂ ಇದೆ, ಓಕೆನಾ? ಇನ್ನು ನಾನೇನು ಹಾಕಿಲ್ಲ. ನನ್ನ ವೆಯ್ಟ್ ಲಾಸ್ ಅಂತ ಬಂದರೆ ನೋಡ್ಬೋದು, ಇದು ಸಹ ಲೂಸ್ ಆಗ್ತಾ ಇದೆ. ಇದು ಎಕ್ಸೆಲ್ಲು ಟೀ ಶರ್ಟು, ಬಟ್ ಎಮ್ ಆಗ್ತಾ ಇದೆ ನೋಡಿ, ಎಷ್ಟು ಒಳಗಡೆ ಹೋಗಿದೆ. ಫುಲ್ಲು ಹಿಂಗಿತ್ತು ಹೊಟ್ಟೆ, ಇದು ಸಹ ಕಮ್ಮಿ ಆಗಿದೆ. ಬೆಳ್ಳಿ ಫ್ಯಾಟು ಅಷ್ಟೇ ಕಮ್ಮಿ ಆಗಿದೆ, ನೋಡ್ಬೋದು ಎಷ್ಟು ಕಮ್ಮಿ ಆಗಿದ್ದೀನಿ ಅಂತ, ಓಕೆನಾ? ನೀವು ಟ್ರೈ ಮಾಡಿ, 100ಗೆ 200% ನಿಮಗೆ ರಿಸಲ್ಟ್. ನನ್ನ ಸ್ಕಿನ್ ನೋಡ್ಬೋದು ಎಷ್ಟು ಸಿಕ್ಕಾಪಟ್ಟೆ ಗ್ಲೋ ಆಗಿದೆ. ನಮ್ಮ ಅಕ್ಕ ಹೇಳ್ತಾ ಇದ್ಲು, ವಿಡಿಯೋ ನೋಡಿ, ಸ್ಕಿನ್ ಮಾತ್ರ ಸಖತ್ತಾಗಿ ಆಗ್ತಾ ಇದೆ ನಿಂದು ಅಂತೇಳಿ, ಓಕೆನಾ? ನನ್ನ ಹಸ್ಬೆಂಡು ಸಹ ಹೇಳಿದ್ದಾರೆ. ಹಾಗೆ ಇವತ್ತಿನ ಒಂದು ವಿಡಿಯೋ ಅದ್ರ ಬಗ್ಗೆ ಇರುತ್ತೆ. ಇದಕ್ಕೆಲ್ಲ ಏನಪ್ಪ ಅಂತ ಹೇಳಿದ್ರೆ, ನಾನು ಹೇಳೋವಂಥ ಈ ಒಂದು ಏನು ನೀವು ನೈಟ್ ಹೊತ್ತು ನೆನೆಹಾಕ್ಬಿಟ್ಟು ಬೆಳಗ್ಗೆ ಮಾರ್ನಿಂಗ್ ಖಾಲಿ ಹೊಟ್ಟೆಲಿ ತೊಗೊತಾ ಬಂದರೆ ನಿಮಗೆ ಒಂದು ಸ್ಕಿನ್ ಏರ್ ಫಾಲ್ ಆಗಿರೋರು ಫುಲ್ಲು ಕಂಟ್ರೋಲ್ ಆಗುತ್ತೆ. ಹೇರ್ ಗ್ರೋತಿಂಗ್ ಅನ್ನೋದು ತುಂಬ ಚೆನ್ನಾಗಾಗುತ್ತೆ, ಓಕೆನಾ? ಫಸ್ಟ್ ಪಾಯಿಂಟು. ಇನ್ನು ಸೆಕೆಂಡ್ ಅಂತ ಬಂದರೆ ಸ್ಕಿನ್ ಅದು ಸಿಕ್ಕಾಪಟ್ಟೆ ಬ್ರೈಟ್ನೆಸ್ ಬರುತ್ತೆ. ಒಂಥರ ಆಟೋಮೆಟಿಕ್ಕು ನಾವು ಸ್ಕಿನ್ ಮೇಲೆ ನಾವು ಕ್ರೀಮ್ಗಳನ್ನೆಲ್ಲ ಹಚ್ಚೋದೆ ಅದೊಂಥರ ರಿಸಲ್ಟ್ ಕೊಟ್ಟರೆ, ನಾವು ತಿನ್ನೋದ್ರಿಂದನೂ ಸಹ ಒಳ್ಳೆ ವಿಟಮಿನ್ಸ್, ಫೈಬರ್ ಆಗಿರ್ಬೋದು, ಕ್ಯಾಲ್ಶಿಯಂ ಆಗಿರ್ಬೋದು, ವಿಟಮಿನ್ ಸಿ ಆಗಿರ್ಬೋದು, ವಿಟಮಿನ್ ಇ ಆಗಿರ್ಬೋದು, ಇವೆಲ್ಲ ಸಿಗೋದ್ರಿಂದ ಸ್ಕಿನ್ನು ಮತ್ತು ಸಿಕ್ಕಾಪಟ್ಟೆ ಗ್ಲೋಯಿಂಗ್ ಆಗಿರುತ್ತೆ, ಓಕೆನಾ? ಇದೆಲ್ಲನೂ ನಾನು ಹೇಳುವಂಥ ಒಂದು ಐಟಮಲ್ಲೇ ಇದೆ, ಓಕೆನಾ? ಅದು ಯಾವುದು ಅಂತ ಹೇಳಿ ಮುಂದೆ ಹಾಗೆ ಸ್ಕಿಪ್ ಮಾಡಿದೆ ನೋಡಿ, ನಾನು ತಿಳಿಸ್ಕೊಡ್ತೀನಿ, ಓಕೆನಾ? ಇನ್ನು ವೆಯ್ಟ್ ಲಾಸಿಗೂ ಅಷ್ಟು ತುಂಬ ಇದರಲ್ಲಿ ಝೀರೋ ಫ್ಯಾಕ್ಟೇ ಇರೋದಿಲ್ಲ, ಓಕೆನಾ? ನಾವೇನು ಅಂತ ಇನ್ವೆಸ್ಟ್ಮೆಂಟೂ ಸಹ ಇಲ್ಲ ಇದಕ್ಕೆ. ನಾನು ವೆಯ್ಟ್ ಲಾಸ್ ನೋಡ್ತಿರ್ಬೋದು, ನನ್ನ ನೆಕ್ಕೆ ಸಹ ಸಿಕ್ಕಾಪಟ್ಟೆ ಹಿಂಗೆ ಹೈಟ್ ಇತ್ತು, ಇಷ್ಟೇ ಆಗಿಬಿಟ್ಟಿತ್ತು, ಗ್ಯಾಪ್ ಇಷ್ಟೇ ಆಗಿಬಿಟ್ಟಿತ್ತು ನನ್ನ ನೆಕ್ಕು, ಓಕೆನಾ? ಅಷ್ಟು ನನ್ನ ವೆಯ್ಟ್ ಲಾಸ್ ಅಷ್ಟೊಂದು ಆಗಿಬಿಟ್ಟಿದೆ, ಅಲ್ಲ ವೆಯ್ಟ್ ಗೇನ್ ಅಷ್ಟೊಂದು ಆಗಿಬಿಟ್ಟಿದೆ, ಓಕೆನಾ? ಇದೊಂದು, ಓಕೆನಾ? ನನ್ನ ಹೇರು ಅಷ್ಟೇ ನ್ಯಾಚುರಲ್ ಆಗಿ ಮಿಡ್ಲ್ ಕ್ಲಾಸ್ ಫ್ಯಾಮಿಲೀಲಿ ನಾವು ಯಾವ ಥರ ಮೇಂಟೈನ್ ಮಾಡಬಹುದು. ನಾನು ಯಾವುದೇ ಒಂದು ಪಾರ್ಲರ್ಗೆ ಹೋಗಲ್ಲ, ಏನು ಕಂಡೀಷ್ನರ್ನ ಯೂಸ್ ಮಾಡೋದಿಲ್ಲ, ಹೇರ್ ಸಿರಮ್ನ ಯೂಸ್ ಮಾಡೋದಿಲ್ಲ, ಏನೂ ಇಲ್ಲ. ನಾರ್ಮಲಾಗಿ ಎಣ್ಣೆ ಹಾಕೋದು, ಶಾಂಪೂ ಯೂಸ್ ಮಾಡೋದು, ಅದು ಬಿಟ್ಟರೆ ನಾನೇನು ಮಾಡೋದಿಲ್ಲ. ನನಗಂತೂ ಹೇರ್ ಗ್ರೋತಿಂಗ್ ತುಂಬ ಚೆನ್ನಾಗಿದೆ, ಓಕೆನಾ? ನಾವು ಫಸ್ಟ್ ಆಫ್ ಆಲ್ ಏನಂದರೆ, ಮುಖಕ್ಕಾಗಿರ್ಬೋದು, ನಾವು ಏನು ಹೇರ್ಗಾಗಿರ್ಬೋದು, ವೆಯ್ಟ್ ಲಾಸ್ಗಾಗಿರ್ಬೋದು, ನಾವೆಲ್ಲ ಮಾಡೋದ್ರಿಂದ ನಾವು ತಿನ್ನೋ ಫುಡ್ಡು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅದು ಸಹ ತುಂಬ ಹೆಲ್ದಿಯಾಗಿದ್ದರೆ ಸಹ ನಾವು ಎಲ್ಲದರಲ್ಲೂ ಗುಡ್ ರಿಸಲ್ಟನ್ನ ನೋಡೋದಕ್ಕೆ ಸಾಧ್ಯ, ಓಕೆನಾ? ಈ ಮೂರದಕ್ಕೂ ಒಂದೇ ಏನಪ್ಪ ಅಂತ ಹೇಳಿದ್ರೆ, ನಾನು ಹೇಳೋವಂಥ ಈ ಒಂದು ಐಟಮ್ಮು ಚಿಯಾ ಸೀಡ್ಸ್, ಎಲ್ಲರಿಗೂ ಗೊತ್ತಿರೋ ಹಾಗೆಯೇ, ಓಕೆನಾ? ಸಬ್ಜಾ ಸೀಡ್ಸ್ಗೂ ಚಿಯಾ ಸೀಡ್ಸ್ಗೂ ತುಂಬ ವ್ಯತ್ಯಾಸ ಇದೆ. ಚಿಯಾ ಸೀಡ್ಸು ಮೇ ಬಿ ಇದು ಇಂಡಿಯಾದು ಅಲ್ಲ ಅಂದ್ಕೊತೀನಿ, ಓಕೆನಾ? ಇದರಲ್ಲಿ ಏನಂತ ಅಂದರೆ ಒಮೆಗಾ 3 ಅನ್ನೋದು ಸಿಕ್ಕಾಪಟ್ಟೆ ಇರುತ್ತೆ, ಓಕೆನಾ? ರಿಚ್ ಆಗಿ ಕ್ಯಾಲ್ಶಿಯಂ ಇರುತ್ತೆ, ಆಮೇಲೆ
ಮಿನರಲ್ಸ್ ಅನ್ನೋದು ತುಂಬ ಇರುತ್ತೆ. ಓಕೆನಾ. ಇದರಲ್ಲಿ ಏನಿದೆ, ಕಾರ್ಬೋಹೈಡ್ರೇಟ್ ಎಷ್ಟಿದೆ, ಎನರ್ಜಿ ಎಷ್ಟು, ಪ್ರೋಟೀನು, ಶುಗರ್ ಮಾತ್ರ 0 ಇದೆ, ಫ್ಯಾಟ್ಸು ಮತ್ತು ಅದು ಸಹ 0 ಇದೆ. ಓಕೆನಾ. ಕ್ಯಾಲ್ಶಿಯಮ್ಮು ಸಿಕ್ಕಾಪಟ್ಟೆ ಇದೆ. ಓಕೆನಾ. ಕ್ಯಾಲ್ಶಿಯಮ್ಮು, ಪೊಟ್ಯಾಷಿಯಮ್ಮು, ಮೆಗ್ನೀಷಿಯಮ್ಮು ಪ್ರತಿಯೊಂದು ಇದೆ ಇದರಲ್ಲಂತೂ. ನೀವು ತೊಗೊಂಡ್ರೆ ಮೂರಕ್ಕೂ ತುಂಬ ನಿಮ್ಮ ಬಾಡಿಗೆ ಒಳ್ಳೆಯದು. ಮೂರದು ನಿಮ್ಮ ಬಾಡಿಗೆ ಒಳ್ಳೆಯದು. ಹಿಂದೆನೇ ಹಾಕಿರ್ತಾರೆ ಏನೇನಿದೆ, ಎಷ್ಟು ಗ್ರಾಮ್ ಇದೆ, ಎನರ್ಜಿ ಎಷ್ಟಿರುತ್ತೆ, ಫ್ಯಾಟ್ ಎಷ್ಟಿರುತ್ತೆ, ಶುಗರ್ ಎಷ್ಟಿರುತ್ತೆ, ಪ್ರತಿಯೊಂದು ಹಾಕಿರ್ತಾರೆ. ನೀವು ಇದರಲ್ಲಿ ಓದಿ ತಿಳ್ಕೊಬೋದು. ಓಕೆನಾ. ಇದು ಬಂದು ನಾನು ಮೀಶೋನಲ್ಲಿ ಬುಕ್ ಮಾಡಿದ್ದು. ಇದು ನಾನು ಎಷ್ಟು ತಿಂಗಳಿಂದ ತೊಗೊಳ್ತಿದ್ದೀನಿ ಅಂದರೆ ಲೆಕ್ಕನೇ ಇಲ್ಲ. ನಾನು ತುಂಬ ತಿಂಗಳಿಂದ ತೊಗೊತಾ ಇದ್ದೀನಿ. ಹಾಗಾಗಿ ನನ್ನ ಒಂದು ಸೀಕ್ರೆಟ್, ಏರ್ ಫಾಲ್ ಆಗ್ತಿಲ್ಲ ಅಂದರೆ ನನ್ನ ಒಂದು ಸೀಕ್ರೆಟ್ ಅದೇ. ನಾನು ವೆಯ್ಟ್ ಲಾಸ್ ಆಗ್ತಿರೋದಕ್ಕೂ ನಾನು ಹೇಳಿರುವಂಥ ಡ್ರಿಂಕ್ ಜೊತೆ ಇದನ್ನು ನಾನು ತೊಗೊತೀನಿ. ಇದು ಸಹ ತಂಪು. ಓಕೆನಾ. ನಮ್ಗೆ ಅಷ್ಟು ಬಾಡಿ ಹೀಟ್ ಆಗೋದಕ್ಕೆ ಬಿಡೋದಿಲ್ಲ ಇದನ್ನು ಸಹ. ಓಕೆನಾ. ಎರಡೂ ಸಹ ಆಫರ್ ಮೇಲೆ ನಾನು ಮೀಶೋದಲ್ಲಿ ಬುಕ್ ಮಾಡಿದ್ದೆ. ಮೀಶೋನಲ್ಲಿ ಬುಕ್ ಮಾಡೋಕ್ಕೆ ಹೋಗ್ಬೇಡಿ, ಅಂತ ಏನು ಕ್ವಾಲಿಟಿ ಇಲ್ಲ. ನೋಡ್ಕೊಳ್ಳಿ. ಇದು ನ್ಯೂಟ್ರಿ1 ಜಿಯೋ ಹೆಲ್ತಿ ಲೈಫ್ ಅಂತ ಇದೆ. ಓಕೆನಾ. ಇನ್ನೇನು ಇಲ್ಲ. ಇದನ್ನು ಬುಕ್ ಮಾಡ್ಕೊಳ್ಳಿ, ಬೇರೆ ಬುಕ್ ಮಾಡ್ಕೊಳ್ಳಿ ಅಷ್ಟೇ. ಮೇ ಬಿ ಇದು ಚೀನಾದಲ್ಲಿ ಅನಿಸುತ್ತೆ ಇನ್ಪುಟ್ ಆಗೋದು, ಗೊತ್ತಿಲ್ಲ. ಇಂಡಿಯಾದಲ್ಲೋ ಚೀನಾದಲ್ಲೋ ಗೊತ್ತಿಲ್ಲ. ಸಬ್ಜಾ ಮಾತ್ರ ನಮ್ಮ ಒಂದು ತುಳಸಿ ಬೀಜನೇ ಸಬ್ಜಾ ಅಂತ ಹೇಳ್ತಾರೆ. ಇದು ಮಾತ್ರ ನಮ್ಮ ಒಂದು ತುಳಸಿ ಬೀಜನೇ. ಇದು ಸಿಕ್ಕಾಪಟ್ಟೆ ಹೊಲಿತು ಔಷಧಿಗಳಲ್ಲಿ ತುಂಬ ಯೂಸ್ ಮಾಡ್ತಾರೆ. ಬಾಡಿ ಮಾತ್ರ ಸಿಕ್ಕಾಪಟ್ಟೆ ಒಳ್ಳೆಯದು. ಓಕೆನಾ. ಇದು ಅಂದರೆ 2 ಬಾಕ್ಸ್ ಒಂದೇನೆ. ಇದು ಪಾಕೆಟ್ ತಂದಿರೋದ್ರಿಂದ ಸಬ್ಜಾ ಇದ್ರೊಳಗೆ ಹಾಕ್ಕೊಂಡಿದ್ದೀನಿ. ಚಿಯಾ ಸೀಡ್ಸ್ ಇದರೊಳಗಡೆ ಇದೆ. ಚಿಯಾ ಸೀಡ್ಸ್ ಆಲ್ರೆಡಿ ಇದು ಒಂದು ಮುಕ್ಕಾಲು ಭಾಗ ಖಾಲಿಯಾಗಿದೆ, ಇದು ಫುಲ್ಲು ಖಾಲಿಯಾಗಿದೆ. 2 ಒಂದೊಂದು ಬಾಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಅಷ್ಟೇ. ನಿಮಗೆ ಗೊತ್ತಾಯಿತು ಅಂತ ಅನ್ಕೊತೀನಿ ನಾನು ಏನು ಹೇಳಿದೆ ಅಂತೇಳಿ. ಇದನ್ನು ನಾವು ಏನು ಇದಕ್ಕೆಲ್ಲ ಟೈಮ್ ಎಲ್ಲ ಏನು ಇನ್ವೆಸ್ಟ್ ಮಾಡಬೇಕು, ಅದನ್ನೇ ಮಾಡಬೇಕು ಇದನ್ನೇ ಮಾಡಬೇಕು ಅಂತ ಏನಿಲ್ಲ. ಏನು ನಾವು ಮಂತ್ಲಿ ಒಂದು 2 ಮಂತ್ಸಿಗೆ ಒಂದ್ಸರಿ ಏನು ದಿನಸಿ ತೊಗೊಬರ್ತೀವಿ ಅದ್ರ ಜೊತೆಗೆ ತೊಗೊಂಬಂದರೆ ಸಾಕು. ಎಲ್ಲ ಕಡೆನೂ ಸಿಗುತ್ತೆ. ಆನ್ಲೈನಲ್ಲೂ ಸಹ ಇದು ಸಿಗುತ್ತೆ ಅಂತಲೇ ಹೇಳ್ಬೋದು. ಓಕೆನಾ. ನಮ್ಮ ಮಕ್ಕಳಿಗೆಲ್ಲ ಕೊಡೋದಕ್ಕೆ ಹೋಗಬೇಡಿ. ಹಸ್ಬೆಂಡು ನಾನು ರೆಗ್ಯುಲರಾಗಿ ತೊಗೊತೀವಿ ಇದನ್ನು ಅಷ್ಟೇ. ಓಕೆನಾ. ನನ್ನ ಒಂದು ಸ್ಕಿನ್ನು, ಹೇರು ಮತ್ತು ನನ್ನ ಒಂದು ಬಾಡಿ ಶೇಪ್, ಓಕೆನಾ, ಎಲ್ಲ ಒಂದು ಲೆವೆಲ್ಲಿಗೆ ಚೆನ್ನಾಗಿದೆ. ಒಂದು ಹೇರ್ ಗ್ರೋತಿಂಗ್ ಚೆನ್ನಾಗಿದೆ. ಓಕೆನಾ. ನನಗೆ ಹೇರ್ ಫಾಲು ಇಲ್ಲವೇ ಇಲ್ಲ. ಓಕೆನಾ. ಇನ್ನು ಸ್ಕಿನ್ನು ಅಷ್ಟೇ. ನಾವು ನಾನು ಯೂಸ್ ಮಾಡುವಂಥ ಕ್ರೀಮ್ ಆಗಿರ್ಬೋದು, ಎಲ್ಲ ಆಗಿರ್ಬೋದು, ನಾವು ತಿನ್ನುವಂಥ ಒಂದು ಫುಡ್ಡೂ ಸಹ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಅದೂ ಸಹ ತುಂಬ ಅಂದರೆ ತುಂಬ ಯೂಸ್ಫುಲ್ ಆಗಿದೆ ಚಿಯಾ ಸೀಡ್ಸು ನನ್ನ ಒಂದು ಜರ್ನಿನಲ್ಲಿ. ಓಕೆನಾ. ಇದನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಚಿಯಾ ಸೀಡ್ಸ್ ತೊಗೊಳ್ಳಿ. ಡೈಲಿ ತೊಗೊಳಕ್ಕಾಗಲ್ಲ ಅಥವಾ ಹಿಂಸೆ ಆಗುತ್ತೆ ತೊಗೊಳೋದಕ್ಕೆ ಅನ್ನೋರು, ಹಿಂಸೆ ಆಗುತ್ತೆ ತೊಗೊಳೋಕ್ಕೆ ಅನ್ನೋರು ಒಂದು 2 ಡೇಸ್ಗೆ ಒಂದ್ಸರಿ ತೊಗೊಳ್ಳಿ. ಡೈಲಿ ತೊಗೊಂಡ್ರೆ ತುಂಬ ಅಂದರೆ ತುಂಬ ಒಳ್ಳೆಯದು. ವೆಯ್ಟ್ ಲಾಸ್ಗಿಂತ ನಮಗೆ ಹೇರ್ ಫಾಲು ಕಮ್ಮಿ ಆಗುತ್ತೆ, ಹೇರ್ ಗ್ರೋತಿಂಗ್ ಚೆನ್ನಾಗಾಗುತ್ತೆ, ಸ್ಕಿನ್ನು ಗ್ಲೋಯಿಂಗ್ ಬರುತ್ತೆ. ಓಕೆನಾ. ಬ್ಲಾಕ್ ಏನಿದೆ, ಟ್ಯಾನ್ ಏನಿದೆ ಎಲ್ಲ ರಿಮೂವ್ ಆಗ್ತಾ ಬರುತ್ತೆ. ಓಕೆನಾ. ಇದು ನನ್ನ ರೆಗ್ಯುಲರ್. ಓಕೆನಾ. ನನ್ನ ಏನು ಟಿಫನ್ ಆ ಥರ ನಾವೇನು ಬಿಡ್ದಲ್ಲಿ ತಲೆಯಲ್ಲಿ ಇಟ್ಕೊಂಡು ಎಷ್ಟು ನಾವು ಇಷ್ಟ ಆಗಿದ್ದನ್ನ ತಿಂತೀವಲ್ಲ, ಆ ಥರ ನಾನು ಡೈರಿ ಯೂಸ್ ಮಾಡ್ಕೊತೀನಿ. ಓಕೆನಾ. ಈ ಒಂದು ವಿಡಿಯೋ ನಿಮಗೆಲ್ಲ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊತೀನಿ. ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಓಕೆನಾ. ಇನ್ನು ನೆಕ್ಸ್ಟ್ ವಿಡಿಯೋ ಏನಿರುತ್ತೆ ಅಂತ ಹೇಳಿದ್ರೆ, ಚಿಯಾ ಸೀಡ್ಸ್ನ ನೀನು ಹಾಕ್ಬಿಟ್ಟು ಹೇಗೆ ನಾನು ತೊಗೋತೀನಿ ಬೆಳಗ್ಗೆ ಟೈಮು, ಅದರಲ್ಲೂ ಸಹ ಇನ್ನೂ ಒಂದಷ್ಟು ಇನ್ಫಾರ್ಮೇಷನ್ನ ಕೊಡ್ತೀನಿ. ನಾಳೆ ಬೆಳಗ್ಗೆ ನನ್ನ ಒಂದು ರುಟೀನ್ ಚಿಯಾ ಸೀಡ್ಸ್ ಅಥವಾ ಡ್ರಿಂಕ್ ಯಾವುದಾದ್ಮೇಲೆ ಯಾವ್ದು ತೊಗೊತೀನಿ, ಯಾವ ಫಸ್ಟ್ ತೊಗೊತೀನಿ, ಯಾವ ಸೆಕೆಂಡ್ ತೊಗೊತೀನಿ ಅಂತ ಅನ್ನೋದ್ರ ಮೇಲೆ ವಿಡಿಯೋ ಇರುತ್ತೆ. ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಇನ್ನು ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.